ತುಂಬ ಜನ ರೈಟ್ ಟೈಮಿಗೆ ಕಾಯ್ತಾರೆ. ರೈಟ್ ಟೈಮ್ ಯಾವುದೂ ಇಲ್ಲ, ನೀವು ಮಾಡ್ಕೊಂಡ್ರೆ ರೈಟ್ ಟೈಮ್. ನನಗೆ ಆಮೇಲೆ ಇನ್ನೊಂದು ಸುಮಾರು ಜನ ಫಸ್ಟೇ ಮೈಕ್ ತೊಗೊಳ್ಳೋದು. ಫಸ್ಟೇ ಅಮ್ಮ ನಾನು ವೀಡಿಯೋ ಶುರು ಮಾಡ್ತಾ ಇದ್ದೀನಿ, ನನಗೆ ಐಫೋನ್ 17 Pro Max ಬೇಕು ಅಂತ ಕೇಳಿರ್ತಾರೆ. ಲೈಕ್ ಅವೆಲ್ಲ ಸುಳ್ಳು. ಕ್ಯಾಮ್ರಾ ಇಂಪಾರ್ಟೆಂಟ್ ಅಲ್ಲ, ಕ್ಯಾಮ್ರಾ ಹಿಂದೆ ಇರೋನು ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ಇಂಪಾರ್ಟೆಂಟು. ತುಂಬ ಇದರಲ್ಲಿ ವಿಡಿಯೋ ಕ್ಲಾರಿಟಿನೇ ಇರಲ್ಲ, ಆಡಿಯೋ ಚೆನ್ನಾಗಿರುತ್ತೆ, ಕಿತ್ಕೊಂಡು ನುಗ್ಗಿರುತ್ತೆ ಅದು. ಲೈಕ್ ಜನ ಏನು ಕೇಳಿಸ್ಕೋತಾರೆ ಏನು, ಅದು ಬಹಳ ಇಂಪಾರ್ಟೆಂಟು. ನನಗೆ ಮೈಕ್ ಇರಬೇಕು, ಲೈಕ್ ನನಗೆ ಪ್ರಾಪರ್ ಲೈಟ್ಸ್ ಇರಬೇಕು, ನನಗೆ ಕ್ಯಾಮ್ರಾ ಇರಬೇಕು ಅಂದ್ಬಿಟ್ಟು ಎಲ್ಲ ಫಸ್ಟೇ ಬಂಡವಾಳ ಹಾಕ್ತಾರೆ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡೋದಕ್ಕಿಂತ ಮುಂಚೆ. ಎಲ್ಲ ಫಸ್ಟು ನೀವು ಏನಿದೆ ಅದ್ರಲ್ಲಿ ಶುರು ಮಾಡಿ ಅಂತೀನಿ ನಾನು. ಶುರು ಮಾಡಿ, ತಪ್ಪೋ ಸರಿ ನಾವು ಶುರು ಮಾಡಿ, ಗೊತ್ತಾಗುತ್ತೆ. ತಪ್ಪಾಗಲಿ, ಅದು ಇಷ್ಟ ಆಗ್ತಿಲ್ವಾ, ಓಕೆ ಆಯಿತು, ಇನ್ನೊಂದು ಮಾಡಿ. ಏನು ಕೋಟ್ಯಾಂತರ ರೂಪಾಯಿ ಯಾಕೆ ಮಾಡ್ತೀರಾ ಅಲ್ಲಿಗೆ? ಏನು ಸಿನಿಮಾನ ಲಾಸ್ ಆಗ್ಬಿಡೋಕ್ಕದು? ತಲೆ ಯೂಸ್ ಆಗುತ್ತೆ ಅಷ್ಟೇ. ನಾನು ಹೇಳೋದು ತುಂಬ, ನಾನು ಇನ್ನೊಂದ್ಸಲ ಏನಕ್ಕೆ ಹೇಳ್ತೀನಿ, ತುಂಬ ಜನ ಹಂಗೆ ಮಾಡ್ತಾರೆ. ಈಗಲೂ ಮೈಕ್ಗೆಲ್ಲ ಇನ್ವೆಸ್ಟ್ ಮಾಡಿಬಿಡೋದು, ಲೈಟ್ಸ್ಗೂ ಅದು ಇದು ಎಲ್ಲ ಗೊತ್ತಿಲ್ಲದೆ ಯೂಟ್ಯೂಬಲ್ಲಿ ನೋಡೋದು, ಹಾಕೊಂಬಿಡೋದು. ಸೂರ್ಯನ ಬೆಳಕಿಗೆ ಸಾಕು, ಅದಕ್ಕಿಂತ ಲೈಟ್ ಯಾವುದಿದೆ? ಸೂರ್ಯನ ಕಿಟಕಿ ಹತ್ರ ನಿಂತ್ಕೊಂಡು ಎಷ್ಟು ವೀಡಿಯೋ ಮಾಡ್ತೀನಿ ನಾನು. ಲೈಟ್ ಇದ್ರೆ ಲೈಟ್ ಯೂಸ್ ಮಾಡಲ್ಲ, ಸುಮಾರು ಸಲ ಯೂಸ್ ಮಾಡಲ್ಲ ನಾನು. ಸೂರ್ಯನ ಬೆಳಕು ಆ ಗೋಲ್ಡನ್ ಅವರ್ಸ್ ಶೂಟ್ ಮಾಡೋದು ಇದೆಯಲ್ಲ, ಸಕ್ಕತ್ತಾಗಿ ಬರುತ್ತೆ. ಫ್ರೀ ಲೈಟ್ ಬೇರೆ. ನಾವು ಫಸ್ಟ್ ಲೈಟ್ ಮಾಡ್ಕೊಂಡಿದ್ದು ಹೆಂಗೆ ಗೊತ್ತಾ? ಸಾಫ್ಟ್ ಬಾಕ್ಸ್ ಹಾಕಿದೀವಿ. ಇದೆಲ್ಲ ಹೆಂಗ್ ಮಾಡ್ಕೊಂಡಿವಿ ಗೊತ್ತಾ? ಫಸ್ಟ್ ಈ ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ಈ ಎಣ್ಣೆದ ಬಾಕ್ಸ್ ಇರುತ್ತಲ್ಲ, ಎಣ್ಣೆ ಬಾಕ್ಸು, ಕಾರ್ಬೋರ್ಡ್ ಶೀಟ್ ಬಾಕ್ಸ್ ಇರುತ್ತಲ್ಲ ಕಾಫಿ ಕಲರ್, ಅದೊಂದು ತಂದುಬಿಟ್ಟು ಅದಕ್ಕೆ ಈ ಬಫ್ ಶೀಟ್ ಅಂಟಿಸಿ ಒಳಗೆ ಒಂದು LED ಬಲ್ಬ್ನ ಹಾಕಿ, ಓಲ್ಡ್ರನ್ನ ಹಾಕಿ, ಅದಕ್ಕೊಂದು ನಾವೇ ನಮ್ಮದೇ ಸಾಫ್ಟ್ ಬಾಕ್ಸ್ ತಯಾರಿ ಮಾಡ್ಕೊತೀವಿ. ಹೌದು, ಫಸ್ಟ್ ಲೈಟ್ ಮಾಡ್ಕೊಂಡಿದ್ದಂಗೆ ನಾವು. ಸೂಪರ್. ಫಸ್ಟ್ ಮೈಕ್ ಇಲ್ಲದೆ ತುಂಬ ವೀಡಿಯೋಸ್ ಮಾಡಿದ್ವಿ. ಏನಕ್ಕೆ ಸೈಲೆಂಟ್ ಮಾಡಿಸೋದ್ರಾಯ್ತು ಎಲ್ರೂ. ಈಗ ಮೈಕ್ ಹಾಕೋತೀವಿ, ಬಟ್ ಅವಾಗ ಲೈಕ್ ನಿಮ್ಮ ಹತ್ರ ಏನಿದೆ ಅದ್ರಲ್ಲಿ ಶುರು ಮಾಡಿ ಅಷ್ಟೇ. ಬಟ್ ಆಮೇಲೆ ಕಂಟೆಂಟ್ ಕಾಪಿ ಬೇಡ, ಯಾರನ್ನೋ ಇದು ಮಾಡೋದು ಬೇಡ. ನಿಮ್ದೇನಿದೆ? ನಂಗೆ ಈ ರಿಯಾಕ್ಷನ್ ವಿಡಿಯೋಸ್ ಅದೆಲ್ಲ ಇದು ಮಾಡಿದ್ರೆ ಅದೊಂದು ಕಲ್ಚರ್ ಶುರು ಆಗಿದೆ ಈಗ. ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಏನೂ ಮಾಡಲ್ಲ, ಬರೀ ರಿಯಾಕ್ಟ್ ಮಾಡೋದು, ಬರೀ ಏನಾಯ್ತು ಅದ್ರಲ್ಲಿ. ನನ್ಗೊಂದು ಕನ್ಫ್ಯೂಷನ್ ಇದೆ. ಅಲ್ಲಿ ನಾವ್ ಆಸ್ ಆಡಿಯನ್ಸ್ ಕೂತಾಗ ಅಲ್ಲಿ ಬರ್ತಿರೋ ವಿಡಿಯೋನ ನೋಡ್ತಿದೀವ, ರಿಯಾಕ್ಷನ್ ನೋಡ್ತಾ ಇದೀವ. ಹೌದು, ಲೈಕ್ ಅದೇನು ಕಲ್ಚರ್ ಅಪ್ಪ ಅದು, ರಿಯಾಕ್ಷನ್ ವಿಡಿಯೋಸು. ನೀನು ರಿಯಾಕ್ಟ್ ಮಾಡೋದೇ ಇದು. ಅಟ್ಲೀಸ್ಟ್ ಹ್ಞೂ ಅಂತಾನೂ ಅನ್ನಲ್ಲ ಯಾರು. ಅಟ್ಲೀಸ್ಟ್ ಓಕೆ ಆಯ್ತು, ಅದ್ರ ಬಗ್ಗೆ ಮಾತಾಡಿದ್ರೆ ಹಿಂಗಾಯ್ತು ಹಂಗಾಯ್ತು ಏನೂ ಇಲ್ಲ. ಬಟ್ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ, ನೋಡ್ತಿದಾರಲ್ಲ, ಇದೊಂಥರ ಪ್ರಜಾಪ್ರಭುತ್ವ ವೇದಿಕೆ ಇದು. ಯಾರು ನಾನು ಪ್ರಧಾನಿ ಆಗ್ಬೋದು ಅನ್ನೋ ಥರ ಇಲ್ಲಿ ನೀನು ಏನು ಬೇಕಾದರೂ ಮಾಡ್ಬೋದು, ಕೆಲವು ನಿಬಂಧನೆಗಳನ್ನ ಬಿಟ್ಟು.